ಪ್ರತ್ಯೇಕತೆ ಬಗ್ಗೆ ಮಾತನಾಡೋರಿಗೆ ನಾಚಿಕೆಯಾಗಬೇಕು. ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವರ ಪಕ್ಷದ ಪ್ರಮುಖರೇ ಬುದ್ಧಿ ಹೇಳಬೇಕು ಅಂತ ಸಂಸದ ಬಿ.ವೈ. ರಾಘವೇಂದ್ರ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದವರ ಪಾಪದ ಕೊಡ ತುಂಬುತ್ತಾ ಬಂದಿದೆ ಅಂತ ಬಿ.ವೈ. ರಾಘವೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಆ ವಿಚಾರದಲ್ಲಿ ಇವರು ದಕ್ಷಿಣ ಭಾರತ ಉತ್ತರ ಭಾರತ ಪ್ರತ್ಯೇಕತೆ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಎಲ್ಲೋ ಒಂದು ಕಡೆಗೆ ನಾಚಿಕೆನೂ ಕೂಡ ಆಗಬೇಕು. ಇದೇ ರೀತಿಯಂತ ಮಾಡಿಕೊಂಡು ಎಮರ್ಜೆನ್ಸಿ ಜಾರಿಗೆ ತಂದು ದೇಶನ ವಿಂಗಡಣೆ ಮಾಡುವಂಥ ಪ್ರತಿಫಲ ಇವತ್ತು ನಮ್ಮ ದೇಶ ಒಂದು 2-3 ತುಂಡುಗಳಾಗಿ ಇವತ್ತು ನೋಡೋಂಥ ಒಂದು ದುಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಆ ಶಾಪಕ್ಕೋಸ್ಕರ ಇವತ್ತು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಇವತ್ತು ಪಾರ್ಲಿಮೆಂಟ್ ಇಲ್ಲ. ದೇಶದಲ್ಲಿ ಯಾವುದೋ 1-2 ರಾಜ್ಯದಲ್ಲಿ ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನಾದರೂ ಕೂಡ ಈ ರೀತಿಯಂಥ ಹೇಳಿಕೆಗಳನ್ನು ಬಿಟ್ಟು ಇಂಥ ಒಂದು ಪಕ್ಷದ ಕಾರ್ಯಕರ್ತರು ಯಾರೇ ಒಬ್ಬ ಚುನಾಯಿತ ಪ್ರತಿನಿಧಿ ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳಿದಾಗ ಕಿವಿ ಹಿಂಡಿ ಬುದ್ಧವಾದ ಹೇಳುವಂಥ ಕೆಲಸವನ್ನು ಆ ಪಕ್ಷದ ಪ್ರಮುಖರೇ ಮಾಡಬೇಕು. ಯಾಕಂದರೆ ನಮಗೆ ಮುಜುಗರ ಆಯ್ತು. ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪಾರ್ಲಿಮೆಂಟಲ್ಲಿ ಒಬ್ಬ ಪ್ರಧಾನಮಂತ್ರಿ ಮುಂದೆ ಮುಖ ಕೊಟ್ಟು ಮಾತಾಡುವಂಥ ಒಂದು ಸ್ಥಿತಿಲಿ ಅವತ್ತು ಇದ್ದಿದ್ದಿಲ್ಲ. ಅದನ್ನು ಅವರು ಡಿ.ಕೆ. ಸುರೇಶ್ ಅವರ ಮಾತನ್ನು ಒಪ್ಕೊಬೇಕು ಬಿಡಬೇಕು ಅನ್ನೋದೇ ಒಂಥರ ಗೊಂದಲಲ್ಲಿದ್ದರು. ಇಂಥ ಪರಿಸ್ಥಿತಿ ಅವರು ಪಕ್ಷದವರೇ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಅವರು ಪಾಪದ ಕೂಡ ತುಂಬ್ತಾ ಇದೆ. ಅವ್ರ ತಪ್ಪಿನ ಒಂದು ಅರಿವು ಇನ್ನೂ ಮಾಡ್ಕೊಳ್ಳಿಲ್ಲ ಅಂದರೆ ನಾಳೆ ಲೋಕಸಭೆಯಲ್ಲಿ ಉತ್ತರ ಕೊಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.